ಆಗಬಹುದು. ಸೊ ನಿರೀಕ್ಷಣಾ ಜಾಮೀನಿಗೆ ವಕೀಲರಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ನಿರೀಕ್ಷಣಾ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ತಿಮರೋಡಿ ವಕೀಲರು. ವಕೀಲ ದಿನೇಶ್ ಹೆಗಡೆ ಉಳೇಪಾಡಿಯಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ. ನಿರೀಕ್ಷಣಾ ಜಾಮೀನು ನೀಡುವಂತೆ ಅರ್ಜಿಯನ್ನು ಸಲ್ಲಿಸಿರೋದು. ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಆರೋಪದ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆದರೂ ಆಗ್ಬೋದು ಯಾವಾಗ ಬೇಕಾದರೂ. ಸೊ ಅವರ ಈ ಬಂಧನದ ಭೀತಿಯ ಹಿನ್ನೆಲೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ. ಎಸ್ಐಟಿ ಅಧಿಕಾರಿಗಳು ನನ್ನ ವಿಚಾರಣೆಯನ್ನು ನಡೆಸಿದ್ದಾರೆ. ಷಡ್ಯಂತ್ರ ಆಗಿದೆಯಾ ಅನ್ನೋ ಬಗ್ಗೆ ವಿಚಾರಣೆ ನಡೆದಿದೆ ಅಂತ ಮಂಗಳೂರಿನಲ್ಲಿ ದೂರುದಾರ ಜಯಂತ್ ಹೇಳಿಕೆಯನ್ನು ಕೊಟ್ಟಿರೋದು. ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರವನ್ನು ಮಾಡಿಲ್ಲ. ಎಸ್ಐಟಿ ತನಿಖೆಗೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದೇವೆ. ಭೀಮಾ ಹೇಳಿದ್ದೆಲ್ಲ ಸತ್ಯ ಅಂದರೆ ಆ ಮಸ್ಕ್ ಮ್ಯಾನ್ ಚಿನ್ನಯ್ಯ. ಆದರೆ ಈಗ ಬದಲಾಗಿದ್ದಾನೆ ನೋಡಿ. ಜಯಂತ್ ಹೇಳ್ತಾ ಇರೋದು ಭೀಮಾ ಹೇಳಿದ್ದೆಲ್ಲ ಸತ್ಯ, ಆದರೆ ಈಗ ಆತ ಬದಲಾಗಿದ್ದಾನೆ. ಈಗ ಬಿಡುಗಡೆ ಆಗ್ತಾ ಇರೋ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿ ಸತ್ಯ ಹೊರಗೆ ತರ್ತಾರೆ. ಈ ಚಿನ್ನಯ್ಯ ಮಸ್ಕ್ ಮ್ಯಾನ್ ಹೇಳಿದ್ದು ಸತ್ಯ, ಆದರೆ ಈಗ ಆತ ಚೇಂಜ್ ಆಗಿದ್ದಾನೆ, ಈಗ ಆತ ಬದಲಾಗಿದ್ದಾನೆ ಅಂತ ಜಯಂತ್ ಹೇಳಿರೋದು. ಒಂದು 20 ದಿನ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ SIT ಕಚೇರಿಯವರು ಬಂದೊಂದು ತಪಾಸಣೆ ನಡೆಸಿದ್ದಾರೆ. ಒಂದು ಮಾಜರ ಕಾರ್ಯಕ್ರಮ ಬಂದಿದ್ದಾರೆ. ಇದರ ಪ್ರಯುಕ್ತವಾಗಿ SIT ಕಚೇರಿ ನಮ್ಮ ವಿಚಾರಣೆ ನಡೀತಾ ಇತ್ತು. ದಿನ ಬೆಳಿಗ್ಗೆ 10 ಗಂಟೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಇರಬೇಕಿತ್ತು. ಅಂದರೆ ನಾವು ಯಾರು ಹೋರಾಟಗಾರರಿದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದನ್ನು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಎಂಬುದು ಸರಿಯಾ ತಪ್ಪ ಎಂಬುದನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ರು. ಈ ಒಂದು ತನಿಖೆಯಲ್ಲಿ ಇಲಾಖೆ ಅಧಿಕಾರಿಯವರಿಗೆ ಅಂದ್ರೆ SIT ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ. ಅಂದ್ರೆ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡುವಾಗ ಅದರಲ್ಲಿದೆ ಅಂತ ಮಾಧ್ಯಮ ಎಲ್ಲ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ. ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸ ಮಾಡೂ ಇಲ್ಲ. ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ಅವರು ತೇಜೋವಧೆ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆನೇ ಹೇಳಿದೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ. ಅದನ್ನು ಎಷ್ಟೋ ಸರಿ ಹೇಳಿದೆ. ಆದರೂ ಇವರು ಇಲ್ಲ, ಎಲ್ಲಾ ಕಡೆನೂ ದೇವಸ್ಥಾನ ಹೆಸರನ್ನು ತೀತಾ ಇದ್ದಾರೆ, ದೇವಸ್ಥಾನ ತೇಜೋವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು. ಅದು ಅಲ್ಲದೆ ಭೀಮಾ ಆಗಿರೋ ಕಡೆ ಎಲ್ಲ ಯಾವುದೇ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅವನು ಸುಳ್ಳು ಹೇಳಿರೋದು, ಅವನು ಇಲ್ಲಿಂದ ಕರ್ಕೊಂಡು ಬಂದಿರೋದು, ಬುರುಡೆಯನ್ನ ಮೆಡಿಕಲ್ ತಂದಿರೋದು ಅಲ್ಲ, ಎಲ್ಲ ಲ್ಯಾಬಿನ್ ತಂದಿರೋದು, ಈ ರೀತಿ ಎಲ್ಲ ತುಂಬಾ ಅಪಪ್ರಚಾರಗಳಾಗ್ತಾ ಇತ್ತು. ಅದರ ಒಂದು ತನಿಖೆ ಇತ್ತು. ಆ ತನಿಖೆಗೆ ನಾನೆಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೇನೆ ಅವರಿಗೆ. ಅಷ್ಟೊತ್ತಿಗೆ ಕಚೇರಿಗೆ ಹೋದ್ರೆ 10 ಗಂಟೆ ತನಕ ಕೂರಿಸಿ 10 ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾ ಇದ್ರು. ಆನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮ ನೋಡಿದ್ರೆ 2:30-3 ಗಂಟೆ ತನಕ ಡ್ರಿಲ್ ಮಾಡ್ತಾ ಇದ್ರು. ಆತರ ಎಲ್ಲ ಬರ್ತಾ ಇತ್ತು. ಅದು ನಾವು ನಮ್ಮ ಜನತೆ ಹೇಳ್ತಾ ಇದೀವಿ ನೋಡಿ, SIT ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ನಾವು ಟೀ ಹೇಳೋರು ತಂದು ಕೊಡ್ತಾ ಇದ್ರು, ಊಟದ ದೋಸೆ ತೊಂದರೆ ಇಲ್ಲ. ಅವರತ್ತ ನಾವು ಸುಳ್ಳು ಹೇಳಿ ಏನೋ ದಾರಿ ತಪ್ಪಿಸಲಿಗೆ ಹೋದ್ರೆ ಅವರವರ ಕ್ರಮ ಇರ್ಬೋದು. ಅದೇ ನಾವು ಆಗ್ಬಹುದು. ಸೊ ನಿರೀಕ್ಷಣಾ ಜಾಮೀನಿಗೆ ವಕೀಲರಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ನಿರೀಕ್ಷಣಾ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ತಿಮರೋಡಿ ವಕೀಲರು. ವಕೀಲ ದಿನೇಶ್ ಹೆಗಡೆ ಉಳೇಪಾಡಿಯಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ. ನಿರೀಕ್ಷಣಾ ಜಾಮೀನು ನೀಡುವಂತೆ ಅರ್ಜಿಯನ್ನು ಸಲ್ಲಿಸಿರೋದು. ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಆರೋಪದ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆದರೂ ಆಗ್ಬೋದು ಯಾವಾಗ ಬೇಕಾದರೂ. ಸೊ ಅವರ ಈ ಬಂಧನದ ಭೀತಿಯ ಹಿನ್ನೆಲೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ. SIT ಅಧಿಕಾರಿಗಳು ನನ್ನ ವಿಚಾರಣೆಯನ್ನು ನಡೆಸಿದ್ದಾರೆ. ಷಡ್ಯಂತ್ರ ಆಗಿದೆಯಾ ಅನ್ನೋ ಬಗ್ಗೆ ವಿಚಾರಣೆ ನಡೆದಿದೆ ಅಂತ ಮಂಗಳೂರಿನಲ್ಲಿ ದೂರುದಾರ ಜಯಂತ್ ಹೇಳಿಕೆಯನ್ನು ಕೊಟ್ಟಿರೋದು. ದೇವಸ್ಥಾನದ ವಿರುದ್ಧ
ಯಾವುದೇ ಷಡ್ಯಂತ್ರವನ್ನ ಮಾಡಿಲ್ಲ. SIT ತನಿಖೆಗೆ ಎಲ್ಲ ಸಹಕಾರವನ್ನ ಕೊಟ್ಟಿದ್ದೇವೆ. ಭೀಮಾ ಹೇಳಿದ್ದೆಲ್ಲ ಸತ್ಯ ಅಂದ್ರೆ ಆ ಮಸ್ಕ್ ಮ್ಯಾನ್ ಚಿನ್ನಯ್ಯ. ಆದ್ರೆ ಈಗ ಬದಲಾಗಿದ್ದಾನೆ. ನೋಡಿ, ಜಯಂತ್ ಹೇಳ್ತಾ ಇರೋದು ಭೀಮಾ ಹೇಳಿದ್ದೆಲ್ಲ ಸತ್ಯ, ಆದ್ರೆ ಈಗ ಆತ ಬದಲಾಗಿದ್ದಾನೆ. ಈಗ ಬಿಡುಗಡೆ ಆಗ್ತಾ ಇರೋ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿ ಸತ್ಯ ಹೊರಗೆ ತರ್ತಾರೆ. ಈ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಹೇಳಿದ್ದು ಸತ್ಯ, ಆದರೆ ಈಗ ಆತ ಚೇಂಜ್ ಆಗಿದ್ದಾನೆ, ಈಗ ಆತ ಬದಲಾಗಿದ್ದಾನೆ ಅಂತ ಜಯಂತ್ ಹೇಳಿರೋದು. ಒಂದು 20 ದಿನಗಳ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ SIT ಕಚೇರಿಯವರು ಬಂದೊಂದು ತಪಾಸಣೆ ನಡೆಸಿದ್ದಾರೆ. ಒಂದು ಮಾಜರ ಕಾರ್ಯಕ್ರಮ ಬಂದಿದ್ದಾರೆ. ಇದರ ಪ್ರಯುಕ್ತವಾಗಿ SIT ಕಚೇರಿ ನಮ್ಮ ವಿಚಾರಣೆ ನಡೀತಾ ಇತ್ತು. ದಿನ ಬೆಳಿಗ್ಗೆ 10 ಗಂಟೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಇರಬೇಕಿತ್ತು. ಅಂದರೆ ನಾವು ಯಾರು ಹೋರಾಟಗಾರರಿದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದನ್ನು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಎಂಬುದು ಸರಿಯಾ ತಪ್ಪ ಎಂಬುದನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ರು. ಈ ಒಂದು ತನಿಖೆಯಲ್ಲಿ ಇಲಾಖೆ ಅಧಿಕಾರಿಯವರಿಗೆ ಅಂದ್ರೆ SIT ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ. ಅಂದ್ರೆ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡುವಾಗ ಅದರಲ್ಲಿದೆ ಅಂತ ಮಾಧ್ಯಮ ಎಲ್ಲ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ. ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸ ಮಾಡೂ ಇಲ್ಲ. ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ಅವರು ತೇಜೋವಧೆ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆನೆ ಹೇಳಿದೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ. ಅದನ್ನು ಎಷ್ಟೋ ಸರಿ ಹೇಳಿದೆ. ಆದರೂ ಇವರು ಇಲ್ಲ, ಎಲ್ಲಾ ಕಡೆನೂ ದೇವಸ್ಥಾನ ಹೆಸರನ್ನು ತೀತಾ ಇದ್ದಾರೆ, ದೇವಸ್ಥಾನ ತೇಜೋವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು. ಅದು ಅಲ್ಲದೆ ಭೀಮಾ ಆಗಿರೋ ಕಡೆ ಎಲ್ಲ ಯಾವುದೇ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅವನು ಸುಳ್ಳು ಹೇಳಿರೋದು, ಅವನು ಇಲ್ಲಿಂದ ಕರ್ಕೊಂಡು ಬಂದಿರೋದು, ಬುರುಡೆಯನ್ನ ಮೆಡಿಕಲ್ ತಂದಿರೋದು, ಅಲ್ಲ ಎಲ್ಲ ಲ್ಯಾಬಿನ್ ತಂದಿರೋದು, ಈ ರೀತಿ ಎಲ್ಲ ತುಂಬಾ ಅಪಪ್ರಚಾರಗಳಾಗ್ತಾ ಇತ್ತು. ಅದರ ಒಂದು ತನಿಖೆ ಇತ್ತು. ಆ ತನಿಖೆಗೆ ನಾನೆಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೇನೆ ಅವರಿಗೆ. ಅಷ್ಟೊತ್ತಿಗೆ ಕಚೇರಿಗೆ ಹೋದ್ರೆ 10 ಗಂಟೆ ತನಕ ಕೂರಿಸಿ 10 ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾ ಇದ್ರು. ಆ ನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮ ನೋಡಿದ್ರೆ 2:30-3 ಗಂಟೆ ತನಕ ಡ್ರಿಲ್ ಮಾಡ್ತಾ ಇದ್ರು. ಆತರ ಎಲ್ಲ ಬರ್ತಾ ಇತ್ತು. ಅದನ್ನ ನಾವು ನಮ್ಮ ಜನತೆ ಹೇಳ್ತಾ ಇದೀವಿ, ನೋಡಿ, SIT ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ನಾವು ಟೀ ಹೇಳೋರು ತಂದು ಕೊಡ್ತಾ ಇದ್ರು, ಊಟದ ವಸತಿ ತೊಂದರೆ ಇಲ್ಲ. ಅವರತ್ತ ನಾವು ಸುಳ್ಳು ಹೇಳಿ ಏನಾದ್ರು ದಾರಿ ತಪ್ಪಿಸಲಿಗೆ ಹೋದ್ರೆ ಅವರವರ ಕ್ರಮ ಇರ್ಬೋದು. ಅದೇ ನಾನು